ಪ್ರಮಾಣೆ ನಮ್ಮ ಮಹಿಳೆಯರ ಸುತ್ತಮುತ್ತ ಏನೇ ನಡೀತಾ ಇದೆ ಅದೆಲ್ಲದರ ಒಂದು ಪರಿಕಲ್ಪನೆ ಹಾಗೂ ಅದರಲ್ಲಿ ಅಲ್ಲಿ ಇಲ್ಲಿ ಎತ್ತಿ ತೆಗೆದು ಒಂದು ಸ್ಪಷ್ಟ ಒಂದು ಗೊಂದಲ ಏನಿದೆ, ಮಹಿಳೆಯರಿಗೆ ಇರ್ತಕ್ಕಂಥ ಗೊಂದಲ ಏನಿದೆ ಅದನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಮೊಟ್ಟ ಮೊದಲನೆಯದಾಗಿ ಮಹಿಳೆಯರನ್ನೇ ಗುರಿಯಾಗಿರಿಸಿಕೊಂಡು ನಾವು ಒಂದು ವಿಶ್ಲೇಷಣೆ ಮಾಡಿದಾಗ ಮೊಟ್ಟ ಮೊದಲು ನಮ್ಮ ರೈತ ಮಹಿಳೆ ಕೃಷಿಯಲ್ಲಿ 75% ತನ್ನ ಕೃಷಿ ಚಟುವಟಿಕೆಗಳಲ್ಲಿ ದಿನನಿತ್ಯ ತೊಡಗಿಸಿಕೊಂಡಿರ್ತಾಳೆ. ಆದರೆ ಆ ಮಹಿಳೆಗೆ ಭೂ ಮಾಲೀಕತ್ವದ ಒಂದು ಕಾನೂನು ಇಲ್ಲ ಇವತ್ತಿನ ದಿವಸ. ಹಾಗೆಯೇ ಆ ರೈತ ಮಹಿಳೆಯನ್ನು ಒಬ್ಬ ರೈತ ಕೂಲಿ ಕಾರ್ಮಿಕರು ಎಂದು ಪರಿಗಣಿಸದೇ ಇರ್ತಕ್ಕಂಥದ್ದು ಒಂದು ವಿಷಾದನೀಯ ಸಂಗತಿ. ಆದ್ದರಿಂದ ಪುರುಷರಿಗಿಂತ ಹೆಚ್ಚು 75% ರೈತ ಮಹಿಳೆಯಾಗಿ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಂಡರೂ ಸಹ ಆಕೆಗೆ ಯಾವುದೇ ರೀತಿಯ ಸಾಮಾಜಿಕ ಬದ್ಧತೆಯಾಗಲಿ, ಆರೋಗ್ಯದ ವಿಚಾರದಲ್ಲಿ ಆಗಲಿ, ಭೂ ಮಾಲೀಕತ್ವದ ಪಡೆಯುವಲ್ಲಿ ಆಗಲಿ ಮಾನ್ಯತೆ ಇಲ್ಲದಿರುವುದು ಒಂದು ವಿಷಯ. ಹಾಗೆಯೇ ಅಸಂಘಟಿತ ಕಾರ್ಮಿಕರು ಅನೇಕ ಈಗ ಆಶಾ ಕಾರ್ಯಕರ್ತೆಯರಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, ಹಾಗೆ ಬಿಸಿಯೂಟ ಕಾರ್ಯಕರ್ತೆಯರಿರ್ಬೋದು, ಅನೇಕ ಸಣ್ಣ ಪುಟ್ಟ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಸಂಘಟಿತ ಕಾರ್ಮಿಕ ವಲಯಗಳಲ್ಲಿ ಅವರಿಗೂ ಯಾವುದೇ ರೀತಿ ಸಾಮಾಜಿಕ ಬದ್ಧತೆಯಾಗಲಿ ಅಥವಾ ಒಂದು ಆರೋಗ್ಯ ಸೌಲಭ್ಯವಾಗಲಿ, ಪಿಂಚಣಿ ಸೌಲಭ್ಯವಾಗಲಿ, ಯಾವುದೇ ಒಂದು ರೀತಿಯ ಸರ್ಕಾರಿ ಅನುಕೂಲಗಳಿಂದಲೇ ಇರ್ತಕ್ಕಂಥದ್ದು ಮತ್ತು ಕಾಯಂ ಉದ್ಯೋಗ ಇಲ್ಲದೇ ಇರ್ತಕ್ಕಂಥದ್ದು ಒಂದು ವಿಷಯವನ್ನು ನಾವು ಈ ಒಂದು ಪ್ರಸ್ತುತ ಕಾಲದಲ್ಲಿ ನಾವು ಗಮನಿಸಬೇಕಾದ ಅಂಶ. ಹಾಗೆಯೇ 50% ಮಹಿಳಾ ಉದ್ಯಮಿಗಳು ಏನಿದ್ದಾರೆ ಅಲ್ಲಿ ತಯಾರಾಗ್ತಕ್ಕಂತಹ ಒಂದು ವಸ್ತುಗಳನ್ನು ಸರ್ಕಾರ ಏನು ಹೇಳಿತು, MSME ಮೂಲಕ ಖರೀದಿ ಮಾಡಲಾಗ್ತದೆ. 10% ಸರ್ಕಾರ ಖರೀದಿ ಮಾಡಿ ಅದನ್ನು ಬೆಂಬಲ ಬೆಲೆಯನ್ನು ನೀಡಿ ಮಹಿಳಾ ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಡುತ್ತೆ ಅಂತ ಸರ್ಕಾರ ಹೇಳಿತ್ತು. ಅದು ಒಂದು ನೆರವೇರಿಲ್ಲ. ಹಾಗೆಯೇ ನೋಟ್ ಅಮಾನ್ಯೀಕರಣ ಕಾಲದಲ್ಲಿ ಹಾಗೆ ಕೊರೋನಾ ಕಾಲದಲ್ಲಿ ಮಹಿಳೆ ಅನುಭವಿಸಿದಂತಹ ಒಂದು ಸಂಕಷ್ಟ ಇದೆಯಲ್ಲ, ಬಹುಶಃ ಈ ಜಗತ್ತಿನಲ್ಲಿ ಯಾರೂ ಅನುಭವಿಸಿಲ್ಲ ಅಂತ ಹೇಳಬೇಕಾಗ್ತದೆ. 2017-18ರಲ್ಲಿ ಸುಮಾರು 1 ಕೋಟಿ ಜನ ಉದ್ಯೋಗ ಕಳ್ಕೊಂಡು ಮನೆ ಕಡೆಗೆ ಮುಖ ಮಾಡಿ ಬಂದರು. ಅದರಲ್ಲಿ 88 ಲಕ್ಷ ಜನ ಮಹಿಳೆಯರೇ ಇದ್ದರು. ಅಂಥ ಮಹಿಳೆಯರ ಪರಿಸ್ಥಿತಿ ಇವತ್ತಿಗೂ ಕೂಡ ಸುಧಾರಿಸಿಲ್ಲ. ನೋಟ್ ಅಮಾನ್ಯೀಕರಣ ಕಾಲದಲ್ಲಿ ಮಹಿಳೆ ಕೆಲಸ ಮಾಡಿದರೂ ಕೂಡ ಉಚಿತವಾಗಿ ಕೂಲಿ ಇಲ್ಲದೆ ಕೆಲಸ ಮಾಡಿದಂತಹ ಸಂದರ್ಭಗಳನ್ನು ಕೂಡ ನಾವು ನೋಡಿದ್ವಿ. ಇದಕ್ಕೆ ಯಾವುದೇ ರೀತಿಯ ಸರ್ಕಾರ ಒಂದು ಪರಿಹಾರ ಕ್ರಮಗಳನ್ನು ಕೂಡ ತಗೊಂಡಿಲ್ಲ. ಹಾಗೆಯೇ ಇನ್ನು ಅನೇಕ ಈ ಕಳೆದ 10 ವರ್ಷಗಳಿಂದ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಆಡಳಿತ ನಡೆಸಿದಂತಹ ಸಮಯದಲ್ಲಿ ಮಹಿಳೆಯರನ್ನೇ ಗುರಿಯಾಗಿರಿಸಿಕೊಂಡು ಅನೇಕ ಮಹಿಳೆಯರಿಗೆ ಅನುಕೂಲವಾಗಿದ್ದಂತಹ ಕಾನೂನನ್ನು, ರೀತಿ ನೀತಿಗಳನ್ನು ಬದಲಾಯಿಸುವುದರ ಮೂಲಕ ಆ ಮಹಿಳೆ ಎಷ್ಟು ಸಂಕಷ್ಟಕ್ಕೆ ಸಿಲುಕಿದ್ರು, ಎಷ್ಟು ಅನ್ಯಾಯಕ್ಕೆ ಒಳಪಟ್ಟರು, ಸರ್ಕಾರದ ಎಷ್ಟು ದೌರ್ಜನ್ಯಕ್ಕೆ ಒಳಪಟ್ಟರು, ಆಕೆಗೆ ಯಾವುದೇ ರೀತಿ ಸೌಲಭ್ಯಗಳು ಸಿಗದೆ ತನ್ನ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಆಕೆ ಎಷ್ಟು ವಿಫಲಗೊಂಡು ಅನ್ನೋದನ್ನು ನಾವು ಗಮನಿಸಬೇಕಾದಂಥ ಅಂಶವಾಗಿದೆ ಪ್ರಮುಖವಾಗಿ. ಹಾಗೆಯೇ ಈ ಅನೇಕ ಜಾಹೀರಾತುಗಳಲ್ಲಿ ನೋಡ್ಬೋದು, ಹೆಣ್ಣನ್ನು ಯಾವ ರೀತಿ ಬಿಂಬಿಸಲಾಗ್ತದೆ, ಒಂದು ಭೋಗದ ವಸ್ತುವಾಗಿಯೋ ಇಲ್ಲ ಒಂದು ಸೌಂದರ್ಯ ಸಾಧಕವಾಗಿಯೋ. ನೀವು ಯಾವುದೇ ಒಂದು ಪೇಂಟಿಂಗು ನೀವು ಅಡ್ವರ್ಟೈಸ್ಮೆಂಟ್ ತಗೊಳ್ಳಿ, ಸಿಮೆಂಟಿಂಗ್ ತಗೊಳ್ಳಿ, ಇಲ್ಲ ಯಾವುದೋ ಒಂದು ಪುರುಷ ಉಪಯೋಗಿಸ್ತಕ್ಕಂಥ ಒಂದು ಶೇವಿಂಗ್ ಕ್ರೀಮಿಂದ ನೀವು ಅಡ್ವರ್ಟೈಸ್ಮೆಂಟ್ ತಗೊಂಡ್ರು ಕೂಡ ಅಲ್ಲಿ ಮಹಿಳೆಯನ್ನು ಒಂದು ರೀತಿ ಸಾಧಕ ವಸ್ತುವಾಗಿ, ಸೌಂದರ್ಯವರ್ಧಕ ವಸ್ತುವಾಗಿ, ಆಕೆಯನ್ನು ಒಂದು ಭೋಗದ ವಸ್ತುವಾಗಿ ತೋರಿಸ್ತಕ್ಕಂಥದ್ದನ್ನು ನಾವು ದಿನನಿತ್ಯ ಕಾಣ್ತಾ ಇದ್ದೀವಿ. ಇದು ಮಹಿಳೆಯರಿಗೆ ಸಲ್ಲತಕ್ಕಂಥ ಗೌರವವಲ್ಲ. ಹೆಣ್ಣು ಮಕ್ಕಳು ಅಂತಂದರೆ ಏನು ತಿಳ್ಕೊಂಡಿದ್ದಾರೆ? ಈ 10 ವರ್ಷಗಳಲ್ಲಿ ಅದೆಷ್ಟು ಬಾಲ್ಯ ವಿವಾಹಗಳು ನಡೀತು, ಅದೆಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತು. ಅದರಲ್ಲೂ ಕೊರೋನಾ ಮತ್ತು ನೋಟ್ ಅಮಾನ್ಯೀಕರಣ ಕಾಲದಲ್ಲಂತೂ ಕೌಟುಂಬಿಕವಾಗಿ ಅನೇಕ ಸಮಸ್ಯೆಗಳನ್ನ ಹೆಣ್ಣು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂತು. ತನ್ನ ಸ್ವಜಾತಿ ಜನಗಳಿಂದಲೇ ದೌರ್ಜನ್ಯಕ್ಕೆ ಒಳಗಾಗುವುದು ಒಂದು ಕಡೆ ಆಗಿದೆ,
ಬೇರೆ ಜಾತಿಯ ಜನಾಂಗದಿಂದಲೂ ಕೂಡ ಹೆಣ್ಣು ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಅನೇಕ ದೌರ್ಜನ್ಯಗಳಿಗೆ ಒಳಪಟ್ಟರು. ಆದರೆ ಇಂಥವುದನ್ನು ಯಾಕೆ ಸರ್ಕಾರ ತಡೆಯಲಿಕ್ಕೆ ಒಂದು ಸುಭದ್ರವಾದ ಕಾನೂನು ವ್ಯವಸ್ಥೆಯನ್ನು ತರಲಿಲ್ಲ? ಅದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಮಹಿಳೆಯರು. ಅದನ್ನು ಬಿಟ್ಟು ಎಲ್ಲೆಲ್ಲಿ ಮಹಿಳೆಗೆ ಅನುಕೂಲವಾಗಿರ್ತಕ್ಕಂಥ ಕಾನೂನುಗಳಿದೆಯೋ ಅದನ್ನೆಲ್ಲ ತಿದ್ದುಪಡಿ ಮಾಡ್ತಾ ಬಂತು. ಹಾಗೆಯೇ ಭೂ ಒಡೆತನದಲ್ಲಿಯೂ ಆಕೆಗೆ ಸರಿಯಾದ ಸಮಾನತೆ ಸಿಗಲಿಲ್ಲ. ಈ ಅರಣ್ಯ ಕಾಯ್ದೆ ತಿದ್ದುಪಡಿ ತಂದು ಸುಮಾರು 50-60 ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡ್ಬಂದಂತಹ ಜಮೀನುಗಳನ್ನು ಅರಣ್ಯ ತಿದ್ದುಪಡಿ ಕಾಯ್ದೆಯಡಿ ಅದನ್ನು ವಶಪಡಿಸಿಕೊಳ್ಳುವುದರ ಮೂಲಕ ಜನರಿಗೆ ಅನ್ಯಾಯ ಮಾಡಿತು. ಆಗ ಎಷ್ಟೋ ಕುಟುಂಬಗಳನ್ನು ಒಕ್ಕಲೆಬ್ಬಿಸುವಂತಹ ಒಂದು ಕಾರ್ಯಕ್ರಮವನ್ನು ಸರ್ಕಾರನೇ ಮುಂದೆ ನಿಂತು ಮಾಡಿತು. ಆ ಒಂದು ಸಂದರ್ಭದಲ್ಲಿ ಮಹಿಳೆ ಮತ್ತು ಮಕ್ಕಳು ಎಷ್ಟು ಸಂಕಷ್ಟಕ್ಕೆ ಸಿಲುಕಿದರು, ಎಷ್ಟು ಕೋಟಿ ಜನ ಸಂತ್ರಸ್ತೆಯರಾಗಿದ್ದಾರೆ, ಅದರ ಬಗ್ಗೆ ಯಾವುದೇ ಕ್ರಮವನ್ನು ಸರ್ಕಾರ ಕೈಗೊಳ್ಳಲಿಲ್ಲ. ಇದನ್ನು ನಾವು ಪ್ರಮುಖವಾಗಿ ನಾವು ಅದನ್ನು ಗಮನಿಸಬೇಕಾದ ಅಂಶ ಆಗಿದೆ. ಹಾಗೆಯೇ ಅತಿಯಾದ GST ಏರಿಕೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ. ನೋಡಿ, ಕೊರೋನಾ ಬಂದಾಗಲೂ GST ಕಟ್ಟಿದ್ದೀವಿ, ಪ್ರವಾಹ ಬಂದಾಗಲೂ GST ಕಟ್ಟಿದ್ದೀವಿ, ಈ ಬರಗಾಲ ಬಂದಿರತಕ್ಕಂಥ ಪರಿಸ್ಥಿತಿಯಲ್ಲೂ GST ಸಂದಾಯವಾಗಿದೆ. ಇಂಥ GST ಏರಿಕೆಯಿಂದ ಮಹಿಳೆ ಉಪಯೋಗಿಸ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆ ಏನಿದೆ ಮಿತಿಮೀರಿ ಏರಿಕೆಯಾಗಿದೆ. ಆದರೆ ಆ ದುಡಿಮೆಯಲ್ಲಿ ಕೌಟುಂಬಿಕ ದುಡಿಮೆ ಆಗಿರ್ಬೋದು, ಮಹಿಳೆಯ ದುಡಿಮೆ ಆಗಿರ್ಬೋದು, ಅದು ಇಳಿಮುಖವಾಗಿದೆ. ಅನೇಕ ಕಾರ್ಪೊರೇಟ್ ಕಂಪನಿಗಳ ಲಾಭಾಂಶ 70ರಷ್ಟು ಏರಿಕೆಯಾದರೆ ಅದೇ ದುಡಿಯುವ ವರ್ಗದ ಒಂದು ಆದಾಯ ಏನಿದೆ ಅದು ಇಳಿಮುಖವಾಗಿ 70%